ಅಷ್ಟಕ್ಕೂ ಅವರಿಬ್ಬರ ಮಧ್ಯ ಏನಿದೆ? ಯಾವಾಗಿಂದ ಈ ಕತೆ ನಡೀತಿದೆ? ಅಷ್ಟು ನನಗೆ ಗೊತ್ತಾಗ್ಬೇಕು. ಕೇಳು. ಏನ್ ಸರ್ಸು ಇದು? ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀನಿ. ಆ ಚಂದ್ರನ್ ಮೇಲಾದ್ರೂ ಮಚ್ಚೆ ಇರುತ್ತೇನೋ. ನನ್ನ ಸರಸ್ವತಿಗೆ ಬೆರಳು ಮಾಡಿ ತೋರಿಸೋದಕ್ಕೆ ಒಂದು ತಪ್ಪು ಕೂಡ ಇರಲ್ಲ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ಆದ್ರೆ ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ತಪ್ಪು ಮಾಡ್ಬಿಟ್ಟೆ ಸರ್ಸು. ತಪ್ಪು ಮಾಡ್ಬಿಟ್ಟೆ ಸರಸು ಅಂತ ಅಷ್ಟು ಮೆತ್ತಗೆ ಹೇಳಿದ್ರೆ ಬದ್ಲಾಗ್ತಾಳೆ ಅಂತ ಅನ್ಕೊಂಡ್ಬಿಟ್ರೇನೋ? ಬದ್ಲಾಗಲ್ಲ ರೀ. ಇಲ್ ನೋಡು, ಈ ದುಡ್ಡಿರೋರ್ ಜೊತೆ ತಿರ್ಗಾಡೋವಾಗ ಎಲ್ಲ ಚೆನ್ನಾಗೇ ಇರುತ್ತೆ ಕಣೆ. ನಿನ್ನ ಒಪ್ಕೊಂಡು ನಿನ್ನ ಮದ್ವೆ ಆಗ್ತಾನೆ ಅನ್ಕೊಂಡಿದ್ಯೇನೆ? ಇಲ್ಲ, ಅವ್ರ ಕೆಲ್ಸ ಆದ್ಮೇಲೆ ನಿನ್ನ ಬಿಟ್ಟು ಹೋಗ್ತಾರೆ. ಆದ್ರೂ ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ. ಯಾವಾಗ್ಲೂ ನೆನ್ಪಿರೋ ಹಾಗೆ ಒಂದ್ ಬರೆ ಬಿದ್ರೆ ಮಾತ್ರ ಮತ್ತೆ ಈ ರೀತಿ ತಪ್ಪು ಮಾಡಲ್ಲ. ಬಾರೆ. ಅಮ್ಮ, ಅಮ್ಮ ಕೈ ಬಿಡಮ್ಮ. ಅಮ್ಮ ಸರ್ಸು ಕೈ ಬಿಡಮ್ಮ. ಸರ್ಸು, ನೀನ್ ಒಳಗಡೆ ಹೋಗಿ ಮಲ್ಕೋ. ಹೋಗಮ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಏಕದಂತ. ಹೌದು, ನೀನ್ ಇಲ್ಲಿ ಬಂದಿದೀಯಲ್ಲ, ಅಲ್ಲಿಗೆ ಹೋಗ್ಲಿಲ್ವಾ? ಎಲ್ಲಾದ್ರೂ ಹೋಗೋದಕ್ಕೆ ಹೇಳಿದ್ರ? ಮರ್ತುಬಿಟ್ನಾ? ಇತ್ತೀಚೆಗೆ ಈ ಮರವಿನ ರೋಗ ಹೆಚ್ಚಾಗ್ತಾನೇ ಇದೆ. ಏಕದಂತ ಮೇಡಮ್, ಕೇಳ್ತಿರೋದು ನಿನ್ನೆ. ಏನು ಯೋಚನೆ ಮಾಡ್ತಿದೀಯಾ? ಊರಿಗೆ ಹೋಗಿ ಆ ಸರಸ್ವತಿನ ಕರ್ಕೊಂಡು ಬಾ ಅಂತ ಹೇಳಿದ್ದೆ, ಇನ್ನೂ ಹೋಗ್ಲಿಲ್ವಲ್ಲ, ಮರ್ತ್ಬಿಟ್ಯಾ? ಮರ್ತು ಹೋಗದಾ? ನೀವು ಹೇಳೋ ವಿಷಯನ ಮರ್ತು ಹೋಗೋಷ್ಟು ಧೈರ್ಯ ಮಾಡ್ತೀನಾ? ತಪ್ಪದೇ ಹೋಗ್ತೀನಿ ಮೇಡಮ್. ಆದರೆ ಹಬ್ಬ ಬರ್ತಾ ಇದೆಯಲ್ಲ ಮೇಡಮ್, ನನ್ನ ಹೆಂಡ್ತಿನ ತವ್ರ ಮನೆ ಕರ್ಕೊಂಡು ಹೋಗೋದಕ್ಕೆ ಮೊದಲೇ ಟಿಕೆಟ್ ಬುಕ್ ಮಾಡಿದ್ದೆ ಮೇಡಮ್. ಅದಕ್ಕೆ ಈಗ ಒಂದು ದಿನ ರಜಾ ಕೊಟ್ಟರೆ ಹೆಂಡ್ತಿನ ಹಾಗೇ ತವ್ರ ಮನೆಗೆ ಬಿಟ್ಟು ಅಲ್ಲಿಂದ ಮಾದೇಪುರಕ್ಕೆ ಹೋಗಿ ಸರಸ್ವತಿನ ಕರ್ಕೊಂಡು ಬಂದ್ಬಿಡ್ತೀನಿ ಮೇಡಮ್. ಅಂದರೆ ಹಬ್ಬ ಅಲ್ವಾ ಮೇಡಮ್, ಅತ್ತೆ ಮಾವ ಕೂಡ ಒಂದ್ಸಲ ಬಂದ್ರೆ ಒಳ್ಳೇದು ಅಂತಿದ್ರು. ನೀವು ಪರ್ಮಿಷನ್ ಕೊಟ್ರೆ? ಸರಿ, ಹೋಗು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಏಕದಂತ ಮೇಡಮ್, ಹಾಗೆ ಹೋಗ್ತಾ ಹೋಗ್ತಾ ಈ ವಾಗ್ದೇವಿಗೆ PA ಬೇಕು ಅನ್ನೋದನ್ನ ನ್ಯೂಸ್ ಪೇಪರಲ್ಲಿ ಆ್ಯಡ್ ಹಾಕ್ಸಿ ಹೋಗು. ಕೇಳ್ತಿದ್ದ ಹಾಗೆ ಮೇಡಮ್ ಇಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರೆ ಅನ್ಕೊಂಡೆ. ನನಗೆ ತಿರುಮಂತ್ರ ಹಾಕ್ಬಿಟ್ರಲ್ಲ, ಇನ್ನೆಲ್ಲಿಗೆ ಹೋಗೋದು ನನ್ನ ತಲೆ. ನನ್ನ PAಗೆ ಬೇಕಾಗಿರೋ ಕ್ವಾಲಿಫಿಕೇಶನ್ಸ್, ಎಲಿಜಿಬಿಲಿಟಿ ಏನು ಅನ್ನೋದು ನಿನಗೆಲ್ಲ ಗೊತ್ತಿದೆಯಲ್ಲ, ಅದನ್ನೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡು. ಹಾಗೆ ಕೆಳಗಡೆ ಒಂದು ಹೈಲೈಟ್ ಮಾಡು. ಹೇಳೋ ಕೆಲಸ ಮಾಡದೆ ಹಬ್ಬಕ್ಕೆ ಅತ್ತೆ ಮನೆಗೆ ಹೋಗಬೇಕು ಅಂದ್ಕೊಳ್ಳೋರು ಮಾತ್ರ ಅಪ್ಲೈ ಮಾಡ್ಕೂಡ್ದು ಅಂತ ಹಾಕು. ಕರೆಕ್ಟ್ ಮೇಡಮ್, ಯು ಆರ್ ಪರ್ಫೆಕ್ಟ್ಲಿ ರೈಟ್. ಕೆಲಸ ಬಿಟ್ಟು ಅತ್ತೆ ಮನೆಗೆ ಹೋಗೋದು ಅಂದ್ರೆ ಏನು ಮೇಡಮ್? ನಾನ್ ಸೆನ್ಸ್ ಅಲ್ವಾ ಇದು? ಅಲ್ಲ, 4 ಲಾಡು ಹೋಳಿಗೆ ತಿನ್ನೋದನ್ನ ಬಿಟ್ಟು ಹಬ್ಬಕ್ಕೆ ಅಲ್ಲಿ ಹೋಗಿ ಮಾಡೋದು ಏನಿದೆ ಮೇಡಮ್? ಅದಕ್ಕೆ ಈಗಷ್ಟೇ ಸರಿಯಾಗಿ ಯೋಚನೆ ಮಾಡಿ ಸ್ಟ್ರಾಂಗ್ ಆಗಿರೋ ಒಂದು ಡಿಸಿಷನ್ಗೆ ಬಂದಿದ್ದೀನಿ ಮೇಡಮ್. ಈ ಹಬ್ಬಕ್ಕೆ ಅಷ್ಟೇ ಅಲ್ಲ ಮೇಡಮ್, ಯಾವ ಹಬ್ಬಕ್ಕೂ ಅತ್ತೆ ಮನೆಗೆ ಹೋಗಲ್ಲ. ಊರಿಗೆ ಹೋಗಿ ಸರಸ್ವತಿನ ಕರ್ಕೊಂಡು ಬಂದ್ಬಿಡ್ತೀನಿ ಮೇಡಮ್. ಗುಡ್. ನೋಡು ಏಕದಂತ, ಮನಸ್ಸಿನಲ್ಲಿರೋ ಕೋಪ ಅಗ್ನಿ ಪರ್ವತದಲ್ಲಿರೋ ಲಾವಾದ ಹಾಗೆ ಬಂದ ತಕ್ಷಣ ತೀರಿಸ್ಕೊಂಡ್ಬಿಡ್ಬೇಕು. ಅದನ್ನ ಹಾಗೆ ಮುಚ್ಚಿಟ್ಕೊಂಡ್ಬಿಟ್ರೆ ಅದು ದಿನ ದಿನ ಕುದ್ದು ಕುದ್ದು ಅಗ್ನಿ ಪರ್ವತದ ಹಾಗೆ ಬದಲಾಗಬಹುದು. ಅದಕ್ಕೆ ನಿನ್ನಂಥವರೇ ಬಲಿಯಾಗಬಹುದು. ಬೇಡ ಮೇಡಮ್, ನಾವ್ ಯಾವ ಕಾರಣಕ್ಕೂ ಆ ಪರಿಸ್ಥಿತಿನ ತಂದ್ಕೋಬಾರ್ದು ಮೇಡಮ್. ನಾನು ಈಗಲೇ ಹೋಗಿ ಸರಸ್ವತಿನ ಕರ್ಕೊಂಡು ಬರ್ತೀನಿ ಮೇಡಮ್. ಗುಡ್, ಹೊರಡು. 1 ಮಿನಿಟ್ ಏಕದಂತ ಮೇಡಮ್, ಈ ಪೇಪರ್ ಮೇಲೆ ವನಜಿಗೆ ಸೈನ್ ಮಾಡೋಕ್ ಹೇಳಿ ಹೊರಡು. ಓಕೆ ಮೇಡಮ್. ಹೋಗಿ ಬರ್ತೀನಿ ಮೇಡಮ್. ಔಟ್. ಎಸ್ ಮೇಡಮ್.
ಅಲ್ಲ, ನೀನ್ ಯಾಕೆ ನನಗೆ ಗಿಫ್ಟ್ ಕೊಡಬೇಕು? ಅಂಥ ಕನೆಕ್ಷನ್ ಏನಿದೆ ನಮ್ಮಿಬ್ಬರ ಮಧ್ಯೆ? ಅಲ್ಲ, ನಿನ್ನ ಅಂತಸ್ತೇನು, ನನ್ನ ಅಂತಸ್ತೇನು? ನೀನ್ ಓದಿರೋದೇನು, ನಾನು ಓದಿರೋದೇನು? ನಾಳೆಯಿಂದ ನಿನ್ ಕೆಲಸ ಏನೋ ಅದನ್ನ ನೋಡ್ಕೊಂಡು ಹೋಗು. ನನ್ನಿಂದ, ನನ್ನ ತಾತನಿಂದ ದೂರಾನೇ ಇರೋ. ಇಷ್ಟು ದಿನ ಹಗ್ಲೊತ್ತಲ್ಲಿ ನಡೀತಿದ್ದ ಚೆಲ್ಲಾಟ ಈಗ ರಾತ್ರಿ ಹೊತ್ತು ನಡೀತಿದೆ. ಆ ಚಂದ್ರನ್ ಮೇಲಾದ್ರೂ ಮಚ್ಚೆ ಇರುತ್ತೇನೋ. ನನ್ ಸರಸ್ವತಿಗೆ ಬೆರಳು ಮಾಡಿ ತೋರಿಸೋದಕ್ಕೆ ಒಂದು ತಪ್ಪು ಕೂಡ ಇರಲ್ಲ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ಆದ್ರೆ ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಸರ್ಸು, ಮಾವಯ್ಯ. ಏನಮ್ಮ ಸರ್ಸು, ರಾತ್ರಿ ನಡೆದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದೀಯಾ? ಪರಿಸ್ಥಿತಿ ಎಲ್ಲಿ ದಾರಿ ತಪ್ಪಿಡುತ್ತೋ ಅನ್ನೋ ಭಯಕ್ಕಾಗಂದೆ ಅಷ್ಟೇ, ಬಿಟ್ರೆ ನಿನ್ ಮೇಲಿರೋ ಕೋಪಕ್ಕಲ್ಲ ಸರ್ಸು. ನಾನ್ ತಪ್ಪು ಮಾಡಿದ್ರೆ ಹೇಳು ಮಾವಯ್ಯ, ನಿನ್ಗೆ ಆ ಹಕ್ಕಿರೋದು. ಆದ್ರೆ ಅನುಮಾನ ಬಂತಲ್ಲ ಮಾವಯ್ಯ, ಅದೇ ನೋವು ಆಗ್ತಾ ಇರೋದು. ಅತ್ತೆ ನನ್ಗೇನೆ ಅಂದ್ರು, ಎಷ್ಟು ಅನುಮಾನ ಪಟ್ರು, ಅವಮಾನ ಮಾಡಿದ್ರು ನೋವಾಗಲ್ಲ ಮಾವಯ್ಯ. ಅಭ್ಯಾಸ ಆಗೋಗಿದೆ. ಆದ್ರೆ ಯಾವತ್ತೂ ನನ್ಗೊಂದು ಮಾತು ಹೇಳ್ದಿರೋ ನೀನು ಕೂಡ ನನ್ ಮೇಲೆ ಅನುಮಾನ ಪಟ್ಟು ಮಾತಾಡಿದ್ರೆ ನೋವಾಗುತ್ತೆ. ನಿನ್ ನಂಬಿಕೆ ಮೇಲೆ ನೀನೇ ಅನುಮಾನ ಪಟ್ಟ ಹಾಗಲ್ವಾ ಮಾವಯ್ಯ? ಅನುಮಾನ ಅಲ್ಲಮ್ಮ, ಭಯ. ಸುಳ್ಳಿಗೂ ನಿಜಕ್ಕೂ ವ್ಯತ್ಯಾಸನೇ ತಿಳಿದೇ ಇರೋ ವಯಸ್ಸು. ಜೀವನನೇ ಒಂದು ಕನಸು, ಆ ಕನಸೇ ಜೀವನ ಅನ್ಕೊಳ್ಳೋ ವಯಸ್ಸಮ್ಮ. ಒಂದ್ ವೇಳೆ ಯಾವುದೇ ಸಣ್ಣ ತಪ್ಪು ನಡೆದ್ರೂ ತಡ್ಕೊಳ್ಳೋ ಪರಿಸ್ಥಿತಿ ಅಲ್ಲಮ್ಮ ನಮ್ದು. ನಾನಷ್ಟೇ ಅಲ್ಲ, ಆ ಸ್ಥಾನದಲ್ಲಿ ನಿಮ್ಮಪ್ಪ ಇದ್ರು ಹಾಗೆ ಅಂತಿದ್ನಮ್ಮ. ಅಮ್ಮ ಅಪ್ಪ ನೆನ್ಪಾಗಿದ್ದಕ್ಕೆ ಹೋಗಿದ್ದೆ ಮಾವಯ್ಯ. ಅಮ್ಮ ಅಪ್ಪ ನನ್ ಜೊತೆ ಇದ್ದಿದ್ದ ದಿನಗಳು, ನನ್ ಜೀವನದಲ್ಲಿ ಸಂತೋಷವಾಗಿದ್ದ ದಿನಗಳು ಅವೇ ಅಲ್ವಾ ಮಾವಯ್ಯ? ಆ ನೆನ್ಪುಗಳೇ ಇನ್ನು ನನ್ಗೆ ಆನಂದ ಕೊಡ್ತಿರೋದು. ಆ ನೆನ್ಪುಗಳಲ್ಲಿ ರಾಹುಲ್, ವಾಗ್ದೇವಮ್ಮನವ್ರ ಕುಟುಂಬ ಕೂಡ ಇದೆ ಮಾವಯ್ಯ. ಆದ್ರೆ ನನ್ ದುರಾದೃಷ್ಟ ನೋಡು, ಅಮ್ಮ ಅಪ್ಪನ ಹಾಗೆ ಎಲ್ರೂ ನನ್ನಿಂದ ದೂರ ಆಗಿ ಹೋದ್ರು. ಈಗ ರಾಹುಲ್ ಅವ್ರನ್ನ ಇಲ್ಲಿ ನೋಡಿದ್ಮೇಲೆ ಮತ್ತೆ ಆ ನೆನಪುಗಳೆಲ್ಲ ಒಂದೇ ಸಲ ವಾಪಸ್ ಬಂತು ಮಾವಯ್ಯ. ಅವ್ರ ಹತ್ರ ಮಾತಾಡ್ತಿದ್ರೆ ಅಮ್ಮ ಅಪ್ಪ ಎಲ್ರು ಪಕ್ಕದಲ್ಲೇ ಬಂದು ಕೂತಿರೋ ಹಾಗೆ, ನನ್ನ ಹತ್ರ ಮಾತಾಡ್ತಿರೋ ಹಾಗೆ, ದೂರ ಆಗಿರೋ ನನ್ನೆಲ್ಲ ಸಂತೋಷ ಒಂದೇ ಸಲ ಹತ್ರ ಆದ ಹಾಗೆ ಅನಿಸ್ತಿತ್ತು. ಬಿಟ್ಟು ಹೋಗಿರೋ ನನ್ನ ಕುಟುಂಬನೇ ಹತ್ರ ಇದೆಯೇನೋ ಅನ್ನಿಸ್ತಿತ್ತು. ಅದಕ್ಕೆ ರಾಹುಲ್ನ ಒಂದ್ಸಲ ನೋಡ್ಬೇಕು, ಮಾತಾಡ್ಬೇಕು ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಸಲಿಗೆ ತಗೊಂಡೇನೋ ಮಾವಯ್ಯ. ಅದೆಲ್ಲ ನಿಮ್ಗೆ ತಪ್ಪಾಗಿ ಕಾಣಿಸುತ್ತೆ ಅಂದ್ರೆ ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ನಿಜಮ್ಮ ಸರ್ಸು, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಚಿಕ್ಕಂದಿನಿಂದ ನಿನ್ನನ್ನು ಬೆಳೆಸಿ ನಿನ್ನ ಬಗ್ಗೆ ಅಷ್ಟು ಗೊತ್ತಿರೋ ನಾನೇ ಒಂದು ಕ್ಷಣ ಹಾಗೆ ಯೋಚನೆ ಮಾಡಿದೆ ಅಂದ್ರೆ ಇನ್ನು ಉಳಿದವರೆಲ್ಲ ಏನ್ ಅನ್ಕೋತಾರೆ ಅಂತ ನೀನೇ ಯೋಚನೆ ಮಾಡು. ಅಲ್ಲದೆ ಅಷ್ಟು ರಾತ್ರಿಲಿ ಒಬ್ಬ ಹುಡುಗನ್ ನೋಡೋದಕ್ಕೆ ಒಬ್ಬ ಹುಡುಗಿ ಹೋದ್ಲು ಅಂದ್ರೆ
ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡುತ್ತೆ ನಮ್ಮ ಈ ಸಮಾಜ. ಯಾರೋ ಯಾಕೆ ನಿಮ್ಮತ್ತೆ ಒಬ್ಳು ಸಾಕಾಗಲ್ವಾ? ನಿನ್ನತ್ತೆ ಮಾತಿಗೆ ನೀನ್ ನೊಂದ್ಕೋತಾ ಇದ್ರೆ ನನಗ್ ತಡ್ಕೊಳಕ್ಕಾಗಲ್ಲಮ್ಮ. ನಮಗೊಂದು ಮಾತನ್ನ ಹೇಳೋ ಅವಕಾಶನ ಯಾರಿಗೆ ಯಾಕೆ ಕೊಡ್ಬೇಕು ಅನ್ನೋದೇ ನನ್ನ ನೋವಮ್ಮ. ನಂಗೆ ಗೊತ್ತು ಮಾವಯ್ಯ, ಆದ್ರೆ ನಿನ್ನೆ ರಾಹುಲ್ ಅವ್ರು ಹುಟ್ಟಿದ ದಿನ ಅವ್ರಿಗಿಷ್ಟ ಅಂತ ಮಿಂಚುಳ ಕೊಡಕ್ ಹೋಗಿದ್ದೆ. ಬೆಳಗ್ಗೆ ಹೋದಾಗ ಏನು ಕೊಡ್ಲಿಲ್ಲ ಮಾವಯ್ಯ. ಅದಕ್ಕೆ ರಾತ್ರಿ ಕೊಡೋಣ ಅಂತ ಹೋದೆ. ಆ ಸಂತೋಷದಲ್ಲೂ ಕೂಡ ನನ್ನ ನೆನ್ಪುಗಳೆಲ್ಲ ಸಿಗ್ಲಿ ಅಂತ ಹೋದೆ. ಆದ್ರೆ ನಾನು ಆಸೆ ಪಟ್ಟಿದ್ದೆಲ್ಲ ಪಡ್ಕೊಳ್ಳೋ ಅದೃಷ್ಟ ನನ್ಗೆಲ್ಲಿದೆ ಮಾವಯ್ಯ? ನಾನ್ ಜೋಪಾನವಾಗಿ ಇಟ್ಕೊಂಡಿರೋ ನೆನ್ಪೆಲ್ಲ ಒಂದು ಕೂಡ ಅವ್ರಿಗೆ ನೆನ್ಪೇ ಇಲ್ಲ. ಅವರಿಗೆ ನೆನ್ಪುಗಳೆಲ್ಲ ಮುಖ್ಯನೇ ಅಲ್ಲ. ನನ್ನ ಗುರ್ತಿಲ್ದಿರೋ ಹಾಗೆ ನೋಡ್ತಾರೆ. ಇನ್ ಮತ್ತೆ ನಾನು ಹೋಗಲ್ಲ. ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋ ಅವಕಾಶ ಬೇರೆ ಯಾರಿಗೂ ಕೊಡಲ್ಲ ಮಾವಯ್ಯ. ಆದ್ರೆ ಯಾರೇನ್ ಅಂದ್ಕೊಂಡ್ರು ನೀನ್ ಮಾತ್ರ ನನ್ನ ತಪ್ಪಾಗಿ ತಿಳ್ಕೊಬೇಡ ಮಾವಯ್ಯ. ಮತ್ತೆ ಹೇಳ್ತಿದ್ದೀನಿ, ನನ್ ನೆನ್ಪನ್ನೆಲ್ಲ ಮತ್ತೆ ಮತ್ತೆ ನೆನೆಸ್ಕೊಳ್ಳೋದಕ್ಕೆ ಅಂತ ಹಾಗೆ ಮಾಡ್ದೆ ಅನ್ನೋದ್ ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ ಮಾವಯ್ಯ. ಯಾಕಮ್ಮ ಅಷ್ಟು ಸಲ ಹೇಳ್ತೀಯ? ರಾತ್ರಿ ನಿನ್ನ ಅತ್ತೆಗೆ ಹಾಗೆ ಹೇಳೋ ಅವಕಾಶನ ಯಾಕೆ ಕೊಡ್ಬೇಕು ಅನ್ನೋ ನೋವಿಂದ ಏನೋ ಹಾಗೆ ಅನ್ಬಿಟ್ಟೆ ಅಷ್ಟೇ. ನನ್ ಸರ್ಸು ಮೇಲೆ ನಾನು ಅನುಮಾನ ಪಡ್ತೀನ? ಸುಮ್ನೆ ನಿನಗೆ ನೋವು ಕೊಟ್ಬಿಟ್ನಮ್ಮ, ನನ್ನ ಕ್ಷಮಿಸಮ್ಮ. ಅಯ್ಯೋ, ನೀನ್ ಕ್ಷಮಿಸು ಅಂತ ಕೇಳ್ಬೇಡ ಮಾವಯ್ಯ. ಗೊತ್ತಿಲ್ದೆ ನಾನೇ ಏನೇನೋ ಮಾತಾಡ್ಬಿಟ್ಟೆ. ನೀನ್ ಕೆಲ್ಸದ ಮೇಲೆ ಹೊರಗಡೆ ಹೊರಟಿದ್ದೆ ಅನ್ಸುತ್ತೆ. ಹೊರಡು ಮಾವಯ್ಯ. ಏನೋ ರಮೇಶ, ಆಗ್ಲೇ ಶುರು ಮಾಡ್ಬಿಟ್ರಾ? ನಾನ್ ಬರ್ದೇ ಇದ್ರೆ ಕಾರ್ಡ್ ಹಾಕಲ್ಲ ಅಂದ್ಯಲ್ಲ, ಇನ್ ಬರ್ದೇ ಇರ್ತೀನಾ? ಆಟದಲ್ಲಿ ನಮಗ್ ರೆಸ್ಪೆಕ್ಟ್ ಇರ್ಬೇಕಾದ್ರೆ ನಾವು ಆಟಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಪ್ಪ. ಬರ್ತೀನಿರು. ಅಷ್ಟಕ್ಕೂ ಆಟಕ್ಕೆ ಎಷ್ಟು ಜನ ಇದಾರೆ? ಸರಿ, ಮತ್ತೆ ನೀನ್ ಫೋನ್ ಇಡು, ನಾನು ಅಷ್ಟ್ರಲ್ಲಿ ಬರ್ತೀನಿ. ಜೋಬಲ್ಲಿ ₹1 ಇಲ್ಲ. ಈ ನಾಟಕ ₹500 ಎಲ್ಲಿಂದ ತರೋದು? ಏ ಮಧು, ಹೋಗ್ಯೋದಕ್ಕೆ ಬಟ್ಟೆ ಏನಾದ್ರು ಇದ್ಯಾ? ಬಟ್ಟೆ ಏನಿಲ್ಲ, ಆದ್ರೆ ನೋಡು ಈ ಬುಕ್ಸ್ ಇವೆ. ಸಿದ್ದಣ್ಣ ಬಂದ್ರೆ ಅವ್ರು ಕೊಟ್ ಕಳ್ಸು. ಅದೇನೋ ಮೊನ್ನೆ ತಾನೇ ಪರೀಕ್ಷೆಗೆ ಅಂತ ತಗೊಂಡ್ಯಲ್ಲೋ, ಈಗ ತೂಕ ಹಾಕೊಂತಿದ್ಯಲ್ಲ? ಪುಸ್ತಕ ತಗೊಂಡ್ರೆ ಸಾಕಮ್ಮ, ಪರೀಕ್ಷೆ ಫೀಸ್ ಕೂಡ ಕಟ್ಬೇಕಲ್ವಾ? ನನಗಂತೂ ಒಂದು ಸಲನೂ ಪಾಸ್ ಆಗಕ್ಕಾಗಿಲ್ಲ. ನೀನ್ ಮಾತ್ರ ಅದೆಷ್ಟು ಸಲ ಫೀಸ್ ಕಟ್ತೀಯ? ಫೀಸ್ ಕಟ್ಬೇಕು ಅಂತ ಓದೋದನ್ ಬಿಟ್ಬಿಡ್ತೀಯ ಮಧು? ನೀನ್ ಹೇಗಾದ್ರೂ ಪರೀಕ್ಷೆ ಪಾಸ್ ಆಗಿ ಒಳ್ಳೆ ಕೆಲ್ಸ ಮಾಡ್ಬೇಕು ಮಗನೇ. ದುಡ್ಡು ಕೊಡ್ತೀನಿರು. ಅಪ್ಪ, ಎಷ್ಟ್ ಬೇಕೋ? 2000 ಅಮ್ಮ. ಅಲ್ವೋ, ಮೊನ್ನೆ ಕಟ್ಟದೆ ಅಲ್ವೇನೋ? ಮತ್ತಿದ್ಯಾಕೋ? ಅದು ಪರೀಕ್ಷೆ ಫೀಸ್ ಅಮ್ಮ, ಇದು ಅದಕ್ಕೆ ಟ್ಯಾಕ್ಸು. ದುಡ್ಡು ಕಡಿಮೆ ಇದೆ ಕಣೋ. ಈಗ್ಲೇ ಬರ್ತೀನಿರು. ನಿನ್ನಂತ ಮಹಾತಾಯಿ ಇರ್ಬೇಕಾದ್ರೆ ನನಗೆಲ್ಲಮ್ಮ ದುಡ್ಡಿಗೆ ಬರ ಬರುತ್ತೆ. Oh my God, 103 temperature. ವಾಟ್? 103 ಟೆಂಪರೇಚರಾ? ಹಾಗಾದ್ರೆ ಈಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಡಾಕ್ಟರ್? ನೋ, ಏನು ಅಗತ್ಯ ಇಲ್ಲ. ಇದು ಹೆಲ್ತ್ ಪ್ರಾಬ್ಲಮ್ ಇಂದ ಬಂದಿರೋ ಫೀವರ್ ಅಲ್ಲ. ಅಷ್ಟಕ್ಕೂ ಆ ಸಿಂಪ್ಟಮ್ಸೇ ಇಲ್ಲ.
ಮತ್ತೆ ಇನ್ಯಾಕೆ ಬಂದಿ ಡಾಕ್ಟರ್? ಏನಾದ್ರೂ ನೋಡ್ಬಾರ್ದು ನೋಡಿದ್ರ? ಹೋಗ್ಲಿ, ಏನಾದ್ರೂ ಭಯಂಕರ ಕನಸು ಬಿತ್ತಾ? ಹೌದು ಹೌದು ಅಂತೀಯ, ಮತ್ತೆ ಇಲ್ಲ ಇಲ್ಲ ಅಂತಿದ್ಯಾ? ಏನಾಯ್ತು ನಜ ನಿಂಗೆ? ನಾನು ಇಲ್ಲಿ ಮಾತಾಡ್ತಿದ್ರೆ ಅಲ್ಲೆಲ್ಲ ನೋಡ್ತಾ ಇದೆಯಲ್ಲ. ಹೌದು, ಮಧ್ಯರಾತ್ರಿಲಿ ಎದ್ದು ಯಾಕೆ ಕಳ್ತಿದ್ದೆ ಅಂತ ಕೇಳಿದ್ರೆ ನಾನು ಅಳ್ತಾ ಇರ್ಲಿಲ್ಲ, ನನ್ಗೆ ಯಾವ್ದು ಕೆಟ್ಟ ಕನ್ಸು ಬಿದ್ದಿರ್ಬೇಕು ಅಂದ್ಯಲ್ಲ. ಆದ್ರೆ ಖಂಡಿತ ಅದು ಕನ್ಸಲ್ಲ. ನೀನ್ ನಿಜವಾಗ್ಲೂ ಅಳ್ತಾ ಇದ್ದೆ, ಏನೋ ನೋಡಿ ಭಯ ಪಟ್ಟೆ. ಏನ್ ನೋಡ್ದೆ ಹೇಳು? ನಾನೇನು ನೋಡಿಲ್ಲ, ನಾನೇನು ಕೇಳ್ಬೇಡಿ. ನಿಜವಾಗ್ಲೂ ಏನೋ ನೋಡಿ ಭಯ ಪಟ್ಟಿರ್ಬೇಕು ಡಾಕ್ಟರ್. ಆದ್ರೆ ಅವಳಿಗೀಗ ಹೇಳಕ್ಕಾಗ್ತಿಲ್ಲ ಅಷ್ಟೇ. ಏನ್ ಮಾಡೋದೀಗ? ಏನು ಮಾಡೋದ್ ಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಈ ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗತ್ತೆ. ಇದು ತಗೊಳ್ಳಿ. ಓಕೆ, ಸರ್ ವನಜಾ ಮೇಡಮ್ ಏನಾಯ್ತು? ಏನಾಯ್ತು ಮೇಡಮ್? ನನ್ ಕನ್ಸಲ್ಲಿ ಸರ್ಟಿಫಿಕೇಟ್ ಮ್ಯಾಟ್ರು ಲೀಕ್ ಮಾಡಿ ಏನೋ ಆಗೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತವನೆ. ಮೋಸ್ಕರ ಉದ್ಧಾರ ಆಯ್ತ್ಯಾ? ಏನೋ ಆಯ್ತು, ನೀನ್ ಯಾಕೆ ಬಂದೆ ಇಲ್ಲಿಗೆ? ಇವಳೇನು ನನ್ ಮೇಲೆ ಯಾಕೆ ಸೀರಿಯಸ್ ಆಗಿದ್ದಾಳೆ? ನನ್ನಿಂದನೇ ಏನೋ ಆಗಿರೋ ಹಾಗೆ. ಮೇಡಮ್ ಅವರು ಈ ಫೈಲ್ ಮೇಲೆ ನಿಮ್ಮಿಂದ ಸೈನ್ ಮಾಡಿಸ್ಕೊಂಡ್ ಬರಕ್ ಹೇಳಿದ್ರು. ಅದಕ್ಕೆ ಡೈರೆಕ್ಟ್ ಆಗಿ ಒಳಗಡೆ ಬಂದ್ಬಿಡ್ತ್ಯಾ? ಅಂದ್ರೆ ನಿಮ್ಗೆ ಓದಿ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಅಂದ್ರೆ ನನಗ್ ಓದಕ್ ಬರಲ್ಲ, ನಾನ್ ಓದೇ ಇಲ್ಲ ಅನ್ನೋದ ನಿಮ್ಮ ಉದ್ದೇಶ? ನಾನ್ ಹೇಳಿದ್ ನೀವ್ ಆತರ ಅರ್ಥ ಮಾಡ್ಕೊಂಡ್ರಾ? ವನಜಾ, ಏನಾಗಿದೆ ನಿನ್ಗೆ ಇವತ್ತು? ಯಾಕೆ ಸುಮ್ನೆ ಅವ್ರ ಮೇಲೆ ರೇಗ್ತಾ ಇದ್ಯಾ? ನನಗ್ ಜ್ವರ ಬಂದಿದೆ ಅಂದ್ರೆ ಯಾಕೆ ಎಲ್ರು ತೊಂದರೆ ಕೊಡ್ತಿದ್ದೀರಾ? ಹೋಗಿ ಇಲ್ಲಿಂದ, ಎಲ್ರು ಹೋಗಿ ಹೋಗಿ. ಏಕದಂತ ಅವ್ರೆ, ಅಕ್ಕನ ಪರಿಸ್ಥಿತಿ ಸರಿ ಇಲ್ಲ, ನಾನ್ ಸೈನ್ ಮಾಡಿಸ್ತೀನಿ, ನೀವ್ ಹೋಗಿರಿ. ಹಾಗೆ ಆಗ್ಲಿ. ಇವತ್ತೆದ್ದು ಯಾರ ಮುಖ ನೋಡಿದ್ನೋ ಏನೋ, ನನ್ನ ಟೈಮ್ ಒಂಚೂರು ಚೆನ್ನಾಗಿಲ್ಲ. ಕೆಳಗಡೆ ದೊಡ್ಡ ಮೇಡಮ್ಮು, ಇಲ್ಲಿ ಈ ಮೇಡಮ್ಮು. ಮನೆಗೆ ಹೋದ್ಮೇಲೆ ತವ್ರ ಮನೆ ಕರ್ಕೊಂಡು ಹೋಗಲ್ಲ ಅಂತ ಬಂಗಾರಿ ಇನ್ನೇನ್ ಮಾಡ್ತಾಳೋ? ಅಯ್ಯೋ, ತುಂಬಾ ಹುಷಾರಾಗಿರ್ಬೇಕು. ಸರಿ ಮ್ಯಾಗಿ, ನಿನ್ನ ಅಕ್ಕನ ಹತ್ರ ಇರು, ನಾನು ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡ್ ಬರ್ತೀನಿ. ಅಳ್ತಿಲ್ಲ ಚಿನ್ನಿ, ನೀನ್ ಹಾಗಿರ್ಬಾರ್ದು. ನೋಡು, ನಾನ್ ನಗ್ತಿದ್ದೀನಲ್ಲ. ನನ್ ಚಿನ್ನಿ ಮರಿ ನಗ್ತಿದ್ರೇನೆ ಚಂದ. ನೋಡು, ನಾನ್ ನಗ್ತಿದ್ದೀನಲ್ಲ, ನೀನ್ ಕೂಡ ನಗ್ಬೇಕು. ನಗು 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 ಚಿನ್ನಿ, ಸಾಕು. ನಗು. ನಗು ಚಿನ್ನಿ. ಅಕ್ಕ ಸಾಕು, ಅಕ್ಕ ಅಕ್ಕ. ಜಾಣ ಮರಿ. ನಗು 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 ಚಿನ್ನಿ. ನಗು ಚಿನ್ನಿ, ನಗು ಚಿನ್ನಿ. ನಗು ನಗು. ಎಲ್ಲಿ ನೋಡೆ ಸರ್ಸು?
ಆಗೋದು? ಹಾ, ರಾತ್ರಿ ಬೈದಿರೋ ಮಾತಿಗೆ ಬೇರೆಯವ್ರಾಗಿದ್ರೆ ಯಾವ್ದೋ ನದಿನೋ ಬಾವಿನೋ ನೋಡ್ಕೊಂಡ್ ಸಾಯ್ತಿದ್ರು. ಎಲ್ದಿದ್ರೆ ವಾರ 15 ದಿನ ತಿಂಡಿ ತೀರ್ಥ ಮುಟ್ಟದೆ ಅಳ್ತಾ ಒಂದ್ ಮೂಲೆಯಲ್ಲಿ ಬಿದ್ದಿರೋರು. ಆದ್ರೆ ಇವಳು ಮಾತ್ರ ಎಲ್ಲ ಮರ್ತೋಗಿ ಶೃಂಗಾರ ಮಾಡ್ಕೊಂಡು ಊರ್ ತಿರ್ಗಾಡಕ್ಕೆ ತಯಾರಾಗ್ಬಿಟ್ಲು. ನಾಚಿಕೆ ಇಲ್ದಿರೋ ಬದುಕು, ನಾಚಿಕೆ ಇಲ್ದಿರೋ ಬದುಕು. ಹಾ, ಸಾಕು ಈ ನಾಟಕ ಎಲ್ಲ. ಬೈತಿರುವಾಗ ಮಾತ್ರ ದೊಡ್ಡ ಸಭ್ಯಸ್ಥಲ್ ತರ ತಲೆ ತಗ್ಗಿಸ್ಕೊಂಡಿರ್ತಾಳೆ. ಆಮೇಲೆ ಎಲ್ಲ ಮರ್ತು ಮೆರೆಯೋದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆ ರಾಮಣ್ಣ ಕಪ್ ಕುಯ್ದಿರೋ ದುಡ್ಡು ಕೊಡ್ತೀನಿ ಅಂದಿದ್ದ, ಕೊಟ್ನಾ ಇಲ್ವಾ? ಇಲ್ಲ ಅತ್ತೆ. ಕೇಳು ಅಂದಿದ್ನಲ್ಲ, ಕೇಳಲಿಲ್ವಾ? ಕೇಳಿದ್ದೆ ಅತ್ತೆ, ಕೊಡ್ತೀನಿ ಅಂದಿದ್ರು. ನೀನೆಲ್ ಕೇಳಿರ್ತೀಯ ಬಿಡು. ಈ ನಡುವೆ ವಯ್ಯಾರ ಜಾಸ್ತಿ ಆಗ್ತಿದೆ ಅಲ್ವಾ? ಅಲ್ಲಿ ಇಲ್ಲಿ ಸುಮ್ನೆ ತಿರ್ಗೋದಕ್ಕೆ ಸರಿ ಹೋಗುತ್ತೆ. ದುಡ್ಡಿನ ಅವಶ್ಯಕತೆ ಇದೆ, ಹೋಗಿ ಕೇಳ್ಕೊಂಡ್ ತಗೊಂಬ. ಇಲ್ಲ ಅತ್ತೆ, ಅವರೇ ಮನೆ ಹತ್ರ ಬರ್ತಾರಲ್ಲ, ಆಗ ಹೋಗಿ ಕೇಳ್ತೀನಿ. ಅಲ್ಲಿಗೆ ಹೋಗಲ್ಲ. ದುಡ್ಡು ಅವಶ್ಯಕತೆ ಇದೆ ಅಂದಾಗ ಹೋಗಲ್ಲ ಅಂತೀಯಲ್ಲೇ? ಏನು ಬೈದೆ ಅಂತ ಈಗ ಹೋಗಲ್ಲ ಅಂತ ನಾಟಕ ಮಾಡ್ತಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಬೈಯೋದಲ್ವೇ? ನಿನ್ ಕೈ ಕಾಲ್ನ ಮುರ್ದಾಕ್ಬೇಕು. ಕೆಲ್ಸಕ್ ಬರ್ದಿರೋ ಕೆಲ್ಸ ಮಾಡ್ಬೇಡ ಅಂತ ಹೇಳಿಲ್ಲ. ಕೆಲ್ಸಕ್ ಹೋಗಿಲ್ಲ ಅಂದ್ರೆ ತಿನ್ನೋಕ್ ದುಡ್ಡು ಯಾರೇ ಕೊಡ್ತಾರೆ? ಬಾಯಿ ಮುಚ್ಕೊಂಡ್ ಹೋಗಿ ದುಡ್ಡು ನೀಸ್ಕೊಂಬ. ಆದ್ರೆ ಮತ್ತೆ ಆ ಹುಡುಗನ್ ಜೊತೆ ಮಾತಾಡ್ದೆ ಅಂತ ಗೊತ್ತಾಯ್ತೋ, ಕಾಲನ್ ಮುರಿದು ಕೈ ಕೊಡ್ತೀನಿ. ಹೋಗ. ಶನಿಗಳು ಶನಿಗಳು. ಚಿನ್ನಿ, ಅಕ್ಕ ದೊಡ್ಡಯ್ಯನ್ ಮನೆಗ್ ಹೋಗ್ ಬರ್ತಾಳೆ. ಆಟ ಆಡ್ಕೋ, ಎಲ್ಲೂ ಹೊರಗೆ ಹೋಗ್ಬಾರ್ದು. ನನ್ ಬಂಗಾರಿ ಮುದ್ದು ಅಲ್ವಾ, ಬೇಗ ಹೋಗ್ ಬರ್ತೀನಿ. ಆಟ ಆಡ್ಕೋ ಬರ್ತೀನಿ. ಇಷ್ಟು ಟ್ಯಾಬ್ಲೆಟ್ಸ್ ಕೊಟ್ರು ಟೆಂಪರೇಚರ್ ಕಮ್ಮಿ ಆಗಿಲ್ಲ ಅಂದ್ರೆ ಅತ್ತೆಗೆಷ್ಟು ಹೆದ್ರಿದಾಳೋ. ಕನ್ಸ್ ಬಿದ್ದಿರೋದಕ್ಕೆ ಇಷ್ಟೊಂದು ಹೆದ್ರಿದಾಳೆ ಅಂದ್ರೆ ಇನ್ ನಿಜವಾಗ್ಲೂ ಆಗ್ಬಿಟ್ರೆ ಏನಾಗುತ್ತೋ. ಮೇಡಮ್, ವನಜ ಮೇಡಮ್ ಅವ್ರನ್ನ ವಾಗ್ದೇವಿ ಮೇಡಮ್ ಅವರು ಕರಿತಾ ಇದ್ದಾರೆ. ಯಾಕಂತೆ ಗೊತ್ತಿಲ್ಲ ಮೇಡಮ್, ಇವಾಗ್ಲೇ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಅಕ್ಕ ಮಲ್ಗಿದಾಳಲ್ವಾ, ಯಾಕೆ ಅಂತ ನಾನೇ ಕೇಳ್ಕೊಂಡ್ ಬರ್ತೀನಿ. ಮೇಡಮ್, ಅಕ್ಕನ ಯಾಕೋ ಬರಕ್ ಹೇಳಿದ್ರಂತೆ. ನೀನ್ ಯಾಕೆ ಬಂದೆ? ವನಜ ಏನ್ ಮಾಡ್ತಿದ್ದಾಳೆ? ಅಕ್ಕನ್ಗೆ ಫೀವರ್ ಬಂದಿದೆ ಮೇಡಮ್, ಮಲಗಿದ್ದಾಳೆ. ಸರಿ, ನೀನು ಹೋಗಿ ವನಜನ್ ಸರ್ಟಿಫಿಕೇಟ್ಸ್ ತಗೊಂಡ್ ಬಾ. ಸರ್ಟಿಫಿಕೇಟ್ಸಾ? ಈಗ ಸರ್ಟಿಫಿಕೇಟ್ಸ್ ಯಾಕೆ ಮೇಡಮ್? ಡೂ ವಾಟ್ ಐ ಸೇ. ಓಕೆ ಮೇಡಮ್. ಮೇಡಮ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ಅಂದ್ರೆ ಅದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅಂತ ಮೇಡಮ್ ಗೊತ್ತಾಗಿದ್ಯಾ? ಅಂದ್ರೆ ಅಕ್ಕನ್ ಬಿದ್ದಿರೋ ಕನ್ಸ್ ನಿಜ ಆಗ್ಬಿಡುತ್ತಾ? ಆಲ್ರೆಡಿ 103 ಜ್ವರ ಇದೆ. ಇವಾಗ ಈ ವಿಷಯ ಗೊತ್ತಾದ್ರೆ ಥರ್ಮಾಮೀಟರ್ ಹೊಡೆದೋಗುತ್ತೇನೋ. ಹೋಗೋ. ರಾತ್ರಿ ಅಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ನಾಚಿಕೆ ಇಲ್ಲದೆ ಹೇಗೆ ಬಂದಿದ್ದಾಳೆ ನೋಡು. ಅಷ್ಟು ಈಸಿಯಾಗಿ ದೂರ ಹೋಗೋ ಕ್ಯಾಂಡಿಡೇಟ್ ಅಲ್ಲ. ಬೇಕು ಅಂತಾನೆ ಮುಖ ಮುಚ್ಕೊಳ್ತಿದ್ದೀರಾ? ಸರಿ, ಮಾಡ್ತೀನಿ. ಓಯ್, ಏನು? ತಾತ ಎಲ್ಲಿ? ಹೊರಗಿದ್ದಾರೆ. ಯಾಕೆ? ನಿನ್ನ ಒಂದು ವಿಷಯ ಕೇಳಬೇಕು. ಅವತ್ ಕೇಳಿದಕ್ಕೆ ನಿನಗೇನ್ ಸಂಬಂಧ? ಏನು ಕೇಳಬೇಡ ಅಂದೆ.
ಏನ್ ಸಂಬಂಧ ಅಂತ ಈಗ ಗೊತ್ತಾಯ್ತಲ್ಲ. ಈಗ ನಾನು ಕೇಳ್ತಾ ಇದ್ದೀನಿ, ಹೇಳು. ನೀನ್ ಮೊನ್ನೆ ನಮ್ಮ ಮನೆಗೆ ಯಾಕೆ ಹೋಗಿದ್ದೆ? ನಿನಗೇನು ಕೆಲಸ ಅಲ್ಲಿ? ರಾತ್ರಿನೇ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಹೇಳೋ ಅವಕಾಶನೇ ಸಿಗ್ಲಿಲ್ಲ ನನ್ಗೆ. ಸರಿ ಬಿಡಿ, ಈಗ ಕೇಳ್ತಿದ್ದೀರಲ್ಲ, ಹೇಳ್ತೀನಿ. ದೊಡ್ಡಯ್ಯ ನಿಮ್ಗೋಸ್ಕರ ಯೋಚನೆ ಮಾಡಿ ನೊಂದ್ಕೊಳ್ಳೋದನ್ನ ನೋಡಿ ತಡಿಯೋಕಾಗ್ದೆ ನಿಮ್ ತಂದೆ ಹತ್ರ ಮಾತಾಡಿ ಎಲ್ಲಾರ್ನೂ ಸೇರ್ಸೋಣ ಅಂತ ಅನ್ಕೊಂಡೆ. ಆದ್ರೆ ಆಗ್ಲೇ ಇಲ್ಲ. ನಾನ್ ಹೋಗಿರೋ ಕೆಲ್ಸ ಆಗ್ದಿದ್ರು ನೀವ್ ಬಂದ್ರಲ್ಲ, ದೊಡ್ಡಯ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡ್ಕೋತೀರಲ್ವಾ? ನಾನ್ ನೋಡ್ಕೋತೀನಿ ಬಿಡು. ಅಲ್ಲ, ಮನೆವರೆಗೂ ಹೋಗಿ ಅಪ್ಪನ್ನ ಮಾತಾಡಿಸ್ದೆ ಯಾಕೆ ಬಂದೆ? ನಿಮ್ಮಮ್ಮ ನನ್ನ ಒಳಗಡೆ ಹೋಗಕ್ ಬಿಟ್ರೆ ತಾನೆ, ನಿಮ್ ಮನೆ ಗೇಟ್ ಹತ್ರದಿಂದಾನೆ ಹೊರಗಡೆ ಕಳಿಸ್ಬಿಟ್ರು. ಒಳ್ಳೆ ಕೆಲ್ಸನೇ ಮಾಡಿದ್ರು ಬಿಡು. ನಿನಗಿದೆಲ್ಲ ಆಗ್ಬೇಕಾದ್ದೆ. ಅಷ್ಟಕ್ಕೂ ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ತಲೆ ಹಾಕೋದಕ್ಕೆ ನೀನ್ ಯಾರು? ನಿನ್ನ ಸಲಹೆ ಕೊಡು ಅಂತ ಯಾರು ಕೇಳಿದ್ದು? ಕೆಲ್ಸದವಳಾಗಿರೋದ್ ಬಿಟ್ಟು ನಿನಗ್ಯಾಕಿದೆಲ್ಲ? ಏನಂದೆ? ನಾನ್ ಕೆಲ್ಸದವಳ? ನಿಮ್ ಕಣ್ಣಿಗೆ ನಾನು ಕೆಲ್ಸದವಳ ಹಾಗೆ ಕಾಣ್ತಿದ್ದೀನಾ? ದೊಡ್ಡಯ್ಯನ್ ಮೊಮ್ಮಗ ಚಿಕ್ಕವರಿದ್ದಾಗ ನನ್ ಜೊತೆ ಆಟ ಆಡ್ತಿದ್ರಿ ಅನ್ನೋ ಕಾರಣಕ್ಕೆ ಬಿಡ್ತಿದ್ದೀನಿ ಅಷ್ಟೇ. ಇಲ್ದಿದ್ರೆ ನಿಮ್ಮನ್ನ ಮನೆಗೆ ಕೆಲಸ ಮಾಡೋಕ್ ಬಂದವಳನ್ನ ಕೆಲಸದವಳು ಅಂದೆ ಇನ್ನೇನಂತಾರೆ? ಇಲ್ ನೋಡಿ, ಮತ್ತೆ ಮತ್ತೆ ಅದೇ ಮಾತು ಹೇಳ್ತಿದ್ದೀರಾ. ನಾನು ದೊಡ್ಡಯ್ಯಂಗೋಸ್ಕರ ಬರೋದು, ದೊಡ್ಡಯ್ಯಂಗೋಸ್ಕರನೇ ಇದೆಲ್ಲ ಮಾಡೋದು. ಆದ್ರೆ ಅಭಿಮಾನಕ್ಕೆ ಬೆಲೆ ಕೊಡ್ತಿರೋ ಮನುಷ್ಯರ ಹತ್ರ ಅನುಬಂಧದ ಬಗ್ಗೆ ಮಾತಾಡಿದ್ರೆ ಇಲ್ ನೋಡಿ, ಇಂಥ ಅವಮಾನನೇ ಸಿಗಕ್ ಸಾಧ್ಯ. ಅದು ಸರಿನೇ, ಎಷ್ಟಾದ್ರೂ ಅಮ್ಮನ್ ಮಗ ತಾನೆ, ಹೀಗೆ ಮಾತಾಡಕ್ ಬರೋದು. ಹಲೋ, ಯಾಕೆ ಹಾಗೆ ಹೋಗ್ತಿದ್ಯಾ? ಆ ಟೀ ಕೊಟ್ಟು ಹೋಗು. ಟೀ ಕೊಡ್ಬೇಕಾ? ಹಾ. ಅಯ್ಯೋ, ಟೀ ಬಿದ್ದೋಯ್ತಾ? ಲಕ್ಷ್ಮಿ, ಟೀ ಬಿದ್ದೋಯ್ತು, ವರ್ಸೋ ಬಟ್ಟೆ ತಗೊಂಬ. ಕೆಲ್ಸದಮ್ಮ ಬರ್ತಾಳೆ. ಕೆಲ್ಸ ಮಾಡೋರನ್ನ ಕೆಲ್ಸದವ್ರು ಅಂದ್ಮೇಲೆ ಕೆಲ್ಸನೂ ಕೂಡ ಕೆಲ್ಸದವ್ರಿಗೆ ಹೇಳ್ಬೇಕಲ್ವಾ? ಟೀ ಕೂಡ ಕೆಲ್ಸದವ್ರನ್ನ ಕೇಳಿ. ಹಾ ಹಾ. ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ಯಾಕ್ಕ. ಮೇಡಮ್ ನಿನ್ ಸರ್ಟಿಫಿಕೇಟ್ಸ್ ಕೇಳಿದ್ರು ಅಂತ ಗೊತ್ತಾದ್ರೆ ಏನಾಗೋಗ್ತೀಯೋ ಏನೋ. ತಂಗ್ಯವ್ವ, ಏನೇ ಹುಡುಕ್ತಾ ಇದ್ಯಾ? ಏನಿಲ್ಲ, ನೀನ್ ಮಲ್ಕೋ. ಏನೋ ಹುಡುಕ್ತಾ ಇದ್ಯಲ್ಲೇ, ಕೇಳಿದ್ರೆ ಇಲ್ಲ ಅಂತ್ಯಲ್ಲ, ಹೇಳೇ. ನಿನಗೀಗ್ಲೇ 103 ಜ್ವರ ಇದ್ಯಕ್ಕ. ಹೇಳಿದ್ರೆ ನೀನ್ ತಡ್ಕೊಳಲ್ಲ, ಬೇಡ. ಜ್ವರ ಇದ್ರೆ ಏನಾಗುತ್ತೆ? ಅತ್ಯವ ಸರ್ಟಿಫಿಕೇಟ್ ಕೇಳೋದ್ ಬಿಟ್ಟು ಬೇರೆ ಏನಾದ್ರೂ ತಡ್ಕೊಳ್ಳೋ ಧೈರ್ಯ ಇದೆ ನನ್ಗೆ. ನೀನ್ ಹೇಳೆ. ಈಗ ಮ್ಯಾಟರ್ ಕೂಡ ಅದೇ ಅಕ್ಕ. ಮೇಡಮ್ ನಿನ್ ಸರ್ಟಿಫಿಕೇಟ್ ತಗೊಂಬರಕ್ ಹೇಳಿದ್ರು. ಏನು? ಏನ್ ಹೇಳ್ತಿದ್ಯೆ? ಈಗ ಸರ್ಟಿಫಿಕೇಟ್ ಏಂತಕ್ಕೆ? ಏನೋ ಅಕ್ಕ, ಯಾಕೋ
ನಂಗೂ ಸ್ವಲ್ಪ ಡೌಟ್ ಆಗ್ತಾ ಇದೆ. ಅಯ್ಯಮ್ಮ ಸತ್ನಲ್ಲೇ, ಅಯ್ಯಮ್ಮ ಸತ್ನಲ್ಲೇ. ನನ್ ಬದುಕು ಹೀಗ್ಯಾಕ್ ಮಾಡಿದ್ಯಯ್ಯ ದೇವ್ರೇ, ದೇವ್ರೇ. ನಾನ್ ನಿನಗೇನ್ ಅನ್ಯಾಯ ಮಾಡಿದ್ನೋ ದೇವ್ರೇ, ದೇವ್ರೇ. ಅಯ್ಯೋ ದೇವ್ರೇ. ಅಕ್ಕ, ದೇವ್ರೇ. ಏನಕ್ಕ? ನಿಲ್ಸು ನಿಲ್ಸು, ಯಾಕೀಗ ಅಳ್ತ್ಯಾ? ನಿಲ್ಸು. ಅಳು ಒಂದ್ಬಿಟ್ಟು ಇನ್ನೇನ್ ಮಿಕ್ಕಿದ್ಯೆ ತಂಗ್ಯವ್ವ. ಕನಸ್ ಬಿದ್ದಾಗ್ಲೇ ನನ್ ಕೈ ಕಾಲ್ ನಡುಗ್ತಾ ಇತ್ತು. ಈಗ ನಿಜವಾಗ್ಲೂ ಕೊಂದೇ ಬಿಡ್ತಾಳೆ ಕಣೆ ತಂಗ್ಯವ್ವ, ನನ್ ತಂಗ್ಯವ್ವ. ಈಗ ದಿಕ್ಕಿಲ್ದೆ ಸಾಯ್ಬೇಕು ಅಂತ ಬರ್ದಿದ್ಯಾನಯ್ಯ ದೇವ್ರೇ, 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 ದೇವ್ರೇ. ಎಸ್ ಮೇಡಮ್ ಕಮ್ಮಿಂಗು. ಅಕ್ಕ, ಎಸ್ ಮೇಡಮ್ ಕಮ್ಮಿಂಗ್ ಅಲ್ಲ. ಈಗ ಸರ್ಟಿಫಿಕೇಟ್ಸ್ ತಗೊಂಡು ಹೋಗಿಲ್ಲ ಅಂದ್ರೆ ಮೇಡಮ್ ಮೇಲ್ ಬಂದು ನಿನ್ ಜೊತೆಗೆ ನನ್ನನ್ನು ಶೂಟ್ ಮಾಡ್ಬಿಡ್ತಾರೆ. ಬೇಗ ಬೇಗ ಸರ್ಟಿಫಿಕೇಟ್ಸ್ ಕೊಡು. ನಾನ್ ಬೇಗ ಸಾಯೋದು ನಿನಗೆ ತುಂಬಾ ಅರ್ಜೆಂಟ್ ಅನ್ಸುತ್ತಲ್ಲೇ. ತರ್ತೀನಿರು. ಸರ್ಟಿಫಿಕೇಟ್ಸ್ ಅಂದ್ರೆ ಪಿಲ್ಲೋ ತಗೊಳ್ತಿದ್ಯಲ್ಲ ಅಕ್ಕ? ಇನ್ನೆಲ್ಲ ಪ್ಲೇಸ್ ಇಲ್ಲ ಅನ್ನೋ ಹಾಗೆ ಪಿಲ್ಲೋಲ್ ಯಾಕೆ ಬಚ್ಚಿಟ್ಟಿದ್ಯಾ? ಇನ್ನೆಲ್ಲಾದ್ರೂ ಇಟ್ರೆ ಯಾರಾದ್ರೂ ನೋಡಿ ಕಳ್ ಸರ್ಟಿಫಿಕೇಟ್ ಅಂತ ಕಂಡು ಹಿಡಿತಾರೆ ಅಂತ ಇಲ್ಲೇ ಬಚ್ಚಿಟ್ಟಿದೆ ಕಣೆ. ಇಲ್ಲಾದ್ರೆ ಯಾರು ನೋಡಲ್ಲ ಅಲ್ವಾ? ಇಷ್ಟೊಂದು ಬುದ್ಧಿವಂತಿಕೆನ ಓದೋದ್ರಲ್ಲಿ ತೋರಿಸಿದ್ರೆ ಈ ತರ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ ಇಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ತಂಗ್ಯವ್ವ, ಮೊದ್ಲು ಅಳೋದ್ ನಿಲ್ಸಿ ಬಾ ಅಕ್ಕ. ಬಾ. ಬೇಡ ಕಣೆ ಬಾ. ತಂಗ್ಯವ್ವ. ಮೇಡಮ್ ತುಂಬಾ ಕೋಪದಲ್ಲಿದ್ದಾರೆ ಕಣೆ. ಇವತ್ ನನ್ ಕತೆ ಮುಗ್ದಂಗೆ. ಅಮ್ಮನ ಅಪ್ಪನ ಕೇಳ್ದೆ ಅಂತ ಹೇಳು. ನನ್ ಮಗನ್ ಮಾತ್ರ ನೀನೇ ನೋಡ್ಕೋಬೇಕು. ಅಕ್ಕ, ಮೊದ್ಲು ನೀನ್ ಅಳೋದ್ ನಿಲ್ಸು. ಮೇಡಮ್ ನೋಡಿದ್ರೆ ಇನ್ನೂ ಅನುಮಾನ ಜಾಸ್ತಿ ಆಗುತ್ತೆ. ನಡಿ. ಬಾ. ಬೇಡ್ವೆ, ಬೇಡ ಕಣೆ. ಬಾ ಅಕ್ಕ. ಮ್ಯಾಡಮ್, ಫೈಲ್ ಕೊಡು. ಅಲ್ಲಿ ಯಾಕೋ ವಾತಾವರಣ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಇಲ್ಲೇ ನಿಂತ್ಬಿಟ್ಟಿದ್ಯಲ್ಲ? ಅಲ್ಲಿಗೆ ಹೋದ್ರೆ ತೊಂದರೆ ಆಗುತ್ತೆ ಸರ್. ಹಾಗಂದ್ರೆ ಏನಪ್ಪ, ಇದೇನಾದ್ರೂ ಮನೆನಾ ಸ್ಕೂಲಾ? ನಾನು ಅದೇ ಅನ್ಕೋತಾ ಇದ್ದೆ ಸರ್. ಇಲ್ಲ ಅನ್ಕೋತೀಯ, ಆದ್ರೆ ಅಲ್ಲಿ ಮಾತ್ರ ಹೇಳಲ್ಲ. ಏನ್ ಮಾಡೋದು ಸರ್, ನೀವ್ ಹೇಳೋದು ನಿಜಾನೇ, ಆದ್ರೆ ಅಲ್ಲಿ ನಾನು ಹಾಗಿರ್ಲೇಬೇಕು.
ಸರಿ ನೋಡ್ತೀಯ ಅತ್ಯವ. ಈ ಟೆನ್ಷನ್ಗೆ ಸತ್ತು ಹೋಗಂಗಿದ್ದೀನಿ. ಹೇಗೂ ಗೊತ್ತಾಗ್ಲೇಬೇಕಲ್ಲ, ಬೇಗ ಏನಾದ್ರೂ ಮಾಡು. ಬೆವರ್ತಿರೋ ಹಾಗಿದೆ, ಏನಾಯ್ತು? ಜ್ವರ ಬಂದಿದ್ಯಲ್ಲ ಮೇಡಮ್, ಅದಕ್ಕೆ ತುಂಬಾ ಬೆವರ್ತಿದ್ದಾಳೆ. ನವ್ಯ, ನಿನ್ನಲ್ಲ ಅಕ್ಕ, ನವ್ಯಾನ್ ಕರೀತಾ ಇದ್ದಾರೆ. ನವ್ಯ, ಬರ್ತಿದೀನಿ ಮೇಡಮ್. ನೋಡು, ನಿನ್ನ ಕಣ್ಣುಗಳನ್ನ ದೊಡ್ಡದಾಗಿ ಬಿಟ್ಕೊಂಡು ನೋಡು. ಎಲ್ಲಾ ಸಬ್ಜೆಕ್ಟ್ನಲ್ಲೂ ಕಂಪ್ಲೀಟ್ ಸ್ಕೋರ್, ಪ್ರತಿ ಕ್ಲಾಸ್ನಲ್ಲೂ ಫಸ್ಟ್ ರ್ಯಾಂಕ್, ಯೂನಿವರ್ಸಿಟಿ ಟಾಪರ್, MBA ಗೋಲ್ಡ್ ಮೆಡಲಿಸ್ಟ್. ಇದು ಈ ವಾಗ್ದೇವಿ ಮನೆಗೆ ಹೊರಗಡೆಯಿಂದ ಬಂದಿರೋ ಒಬ್ಬ ಹುಡುಗಿಯ ಕ್ವಾಲಿಫಿಕೇಶನ್ಸ್. ಈ ಮನೆಗೆ ಸೊಸೆಯಾಗಿ ಬಂದಿರೋ ಹುಡುಗಿಗೆ ಅಷ್ಟೊಂದು ವಿಷನ್, ಕ್ವಾಲಿಫಿಕೇಶನ್, ಪ್ಲಾನಿಂಗ್ ಇದೆ ಅಂದ್ರೆ ಇನ್ನು ನನ್ನ ಹೋಟೆಲ್ ಹುಟ್ಟಿರೋ ನನ್ನ ಮಗಳಿಗೆ ಇನ್ನೆಷ್ಟಿರ್ಬೇಕು ಹೇಳು? ನೋಡು, ಅದರಲ್ಲಿ 1% ಕೂಡ ನಿನಗಿಲ್ಲ. ಈ ಸಾರಿ ಕೂಡ ಎಂಟ್ರೆನ್ಸ್ ನಲ್ಲಿ ನಿನಗೆ ರ್ಯಾಂಕ್ ತಗೊಳಕ್ಕಾಗ್ಲಿಲ್ಲ. ಹಾರ್ವರ್ಡ್ ನಲ್ಲಿ MBA ಓದ್ತಿ ಅಂತ ನಾನು ಆಸೆ ಇಟ್ಕೊಂಡ್ರೆ ಕನಿಷ್ಠ C ಗ್ರೇಡ್ ಕಾಲೇಜಲ್ಲಿ ಕೂಡ ಒಂದು ಸೀಟ್ ಸಂಪಾದನೆ ಮಾಡ್ಕೊಳಕ್ಕಾಗ್ಲಿಲ್ಲ ನಿನ್ಗೆ. ತಲೆ ತಗ್ಸೋದಲ್ಲ ನವ್ಯ, ತಲೆ ಎತ್ತಿ ನೋಡು. ಓದ್ಬೇಕು ಅನ್ನೋ ಆಸೆ ಆಗ್ಲಾದ್ರೂ ನಿನಗೆ ಬರಬಹುದು. ಏನು, ನಿನ್ ಮಗಳಿಗೆ ಬುದ್ಧಿ ಹೇಳಕ್ಕೆ ಸರ್ಟಿಫಿಕೇಟ್ ಕೇಳಿದ್ಯಾ? ನಾನ್ ಎಲ್ಲಿ ಸಿಕ್ಕಾಕುತ್ತೀನೋ, ಎಲ್ಲಿ ನೀನ್ ಗನ್ ತಗೊಂಡ್ ನನ್ನ ಸುಟ್ಟಾಕ್ತಿಯೋ ಅನ್ನೋ ಭಯದಲ್ಲೇ ಸತ್ತು ಹೋಗ್ಬಿಟ್ನಲ್ಲೇ ಅತ್ಯವ. ಇಷ್ಟಕ್ಕೂ ಮನೇಲಿ ಎಲ್ಲರೂ ನಂಬರ್ 1 ಆಗಿರ್ಬೇಕು ಅನ್ಕೊಳ್ಳೋದು ನನ್ನ ದುರಾಸೆನೆ. ವಂಶದ ಹೆಸರನ್ನ ಎತ್ತಿ ಹಿಡಿಯೋದಕ್ಕೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ಲ. ಈ ಡೈಲಾಗು ಹಾಗಂತ ಈಗ ನಾನ್ ಕೂಡ ಪರೀಕ್ಷೆನ ಬರ್ದು ಫಸ್ಟ್ ರ್ಯಾಂಕ್ ತರಬೇಕು ಅಂತ ಹೇಳ್ತಿದ್ಯಾ ಹೇಗೆ? ಇನ್ನು ನಿನಗೆ ಎಜುಕೇಶನ್ ವೇಸ್ಟ್. ನಿನ್ನ ಓದು ಅಂತ ನಾನು ಕೂಗಿ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಬಿಟ್ರೆ ಬೇರೆ ಲಾಭನೇ ಇಲ್ಲ. ನೀನು ಈ ಮನೇಲಿ ಹುಟ್ಟಿದವಳು ಒಂದೇ ಕಾರಣ ಬಿಟ್ರೆ ಈ ಮನೇಲಿರೋದಕ್ಕೆ ನಿನಗೆ ಏನ್ ಅರ್ಹತೆ ಇದೆ? ರೂಲ್ಸ್ ನ ಫಾಲೋ ಮಾಡೋದೇ ಆದ್ರೆ ನಿನ್ನ ಮನೆಯಿಂದ ಈಗಲೇ ಹೊರಗಡೆ ಕಳಿಸ್ಬೇಕು. ಎಷ್ಟೇ ಆದ್ರೂ ನನ್ನ ಮಗಳು ತಾನೆ, ಅದಕ್ಕೆ ಹೊರಗೆ ಕಳ್ಸೋಕ್ಕಾಗಲ್ಲ. ನಿನ್ನ ಮದುವೆ ಮಾಡಿ ಹೊರಗಡೆ ಕಳಿಸ್ತೀನಿ. ಏಕದಂತ ಒಂದೊಂದ್ಸಾರಿ ನಿಮ್ ಮೇಡಮ್ ಕೋಪದಲ್ಲಿ ಕೂಡ ಒಳ್ಳೊಳ್ಳೆ ನಿರ್ಧಾರ ತಗೋತಾಳ ಕಣಯ್ಯ. ಈ ಕೆಲ್ಸನ ಮೊದ್ಲೇ ಮಾಡಿದಿದ್ರೆ ಈ ಕಿರ್ಚೋದಾದ್ರೂ ತಪ್ಪಿತ್ತಲ್ಲ.
ಸಲ ಯಜಮಾನ್ರು ಕಬ್ಬು ಬೆಳಿಲೇ ಇಲ್ವಲ್ಲ ಇನ್ ನಿಮ್ ಫ್ಯಾಕ್ಟ್ರಿಗೆ ಕಬ್ಬು ಹೇಗೆ ಕಳ್ಸೋದ್ ನಾವು? ಈಗಂತೂ ಸಾಧ್ಯನೇ ಇಲ್ಲ ಬಿಡಿ. ಹಾ ಅಮ್ಮ ಸರ್ಸು, ಏನ್ ರಾಮಣ್ಣ? ಮನೆಗೆ ಹೋಗ್ತಿದ್ಯೇನಮ್ಮ? ಹೌದು ರಾಮಣ್ಣ, ಚಿನ್ನಿಗೆ ಊಟ ಮಾಡಿಸ್ಬಿಟ್ಟು ಬರ್ತೀನಿ. ಸರಿನಮ್ಮ. ಈ ದುಡ್ಡು ತಗೊಂಡು ಹೋಗಿ ನಿಮ್ಮ ಅತ್ತೆ ಕೊಡಮ್ಮ. ಈ ದುಡ್ಡು ಯಾಕೆ ರಾಮಣ್ಣ? ನಿಮ್ಮ ಅತ್ತೆ ಮೊನ್ನೆ ದುಡ್ಡು ಕೇಳಿದ್ರು ಅಂತ ನೀನೇ ಹೇಳಿದ್ಯಲ್ಲಮ್ಮ, ಅದೇ ಕಬ್ಬು ಕೊಟ್ಟಾಗ ಬಂದಿತ್ತಲ್ಲಮ್ಮ, ಅದೇ ದುಡ್ಡಿದು. ಅದೇಗೆ ರಾಮಣ್ಣ? ಈಗ ತಾನೇ ಫೋನಲ್ಲಿ ದೊಡ್ಡಯ್ಯ ಕಬ್ಬು ಬೆಳಿಲೇ ಇಲ್ಲ ಅಂತ ಪಂಚತಾರ ಫ್ಯಾಕ್ಟ್ರಿಯವ್ರ ಹತ್ರ ಮಾತಾಡ್ತಿದ್ದಿದ್ ಕೇಳಿಸ್ಕೊಂಡೆ. ಅದು ಅದೇನ್ ಹೇಳಿ ರಾಮಣ್ಣ? ಇಲ್ಲಿ ಇಲ್ದಿರೋ ಬೆಳೆಗೆ ನನ್ನ ಅತ್ತೆ ಕೆಲ್ಸಕ್ಕೆ ಹೇಗ್ ಬಂದಿದ್ದು? ನೀವು ದುಡ್ಡು ಹೇಗ್ ಕೊಡ್ತಿರೋದು? ಅಮ್ಮ, ಅದು ಕಬ್ಬಿನ ಬೆಳೆ ಅನ್ನ. ಅದು ರಾಮಣ್ಣ, ನೀವ್ ಕಬ್ಬಿನ ಬೆಳೆ ಅಂತಾನೆ ಅಂದಿದ್ದು ನನಗ್ ಕೇಳಿಸ್ತು. ನೀವ್ ಈ ದುಡ್ಡು ಕೊಡ್ತಿರೋದು ಕಬ್ಬಿನ ಬೆಳೆ ಕೆಲ್ಸಕ್ಕೆ ಅಂತಲ್ಲ, ಮತ್ ಯಾಕೆ ಅಂತ ಹೇಳಿ. ಅಂದ್ರೆ ಅಮ್ಮ, ಅದು ನಾನು ಹೇಳಿದ್ರೆ ನೀನು ಒಪ್ಪಲ್ಲ, ಗೊತ್ತಾದ್ರೆ ನೊಂದ್ಕೋತೀಯ. ಸರಿ, ಯಾವಾಗಾದ್ರೂ ನಿನಗೆ ಗೊತ್ತಾಗ್ಲೇಬೇಕಲ್ವಾ? ನೀನು ಯಜಮಾನ್ರ ಮನೇಲಿ ಮಾಡ್ತಿರೋ ಕೆಲ್ಸಕ್ಕೆ ಪ್ರತಿ ತಿಂಗಳು ನಿನ್ನ ಅತ್ತೆ ದುಡ್ಡು ತಗೋತಾರಮ್ಮ.